ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ತಮಿಳುನಾಡದ ಅಡುಗೆ ಮಾಡೋಣ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡುವಂಥ ಹಳೆಯ ಕಾಲದ ತಿಂಡಿ ಇದು. ಇದಕ್ಕೆ ನಾನು ನೋಡಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ತೊಗೊಂಡು ರುಬ್ಬಾದರೂ ರುಬ್ಕೋಬೋದು, ಇಲ್ಲ ಅಕ್ಕಿ ಹಿಟ್ಟಲ್ಲೇ ಮಾಡ್ಬೋದು. ನಾನು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡು ಅರ್ಧ ಗಂಟೆ ಮೊದಲು ಅದನ್ನು ನಾನು ಒಂದು ಲೋಟ ನೀರು ಹಾಕಿ ಕಲಸಿಟ್ಟಿದ್ದೀನಿ. ನೋಡಿ ಈ ಹದಕ್ಕೆ ಕಲಸಿ ಒಂದು ಅರ್ಧ ಗಂಟೆ ಮೊದಲು ಇಟ್ಟಿದ್ದೀನಿ. ಹೀಗೆ ಈ ಹದ ಬರಬೇಕು, ಗಂಟಿಲ್ದಿರ ನೀಟಾಗಿ ಕಲಸಿ ಅರ್ಧ ಗಂಟೆ ಇಡಬೇಕು. ಈಗ ಇದಾದ್ಮೇಲೆ ಏನಂತ ನೋಡೋಣ. ನೋಡಿ ಈಗ ಸ್ಟವ್ ಹಚ್ಚಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಅದಕ್ಕೀಗ ಒಂದು ಲೋಟ ನೀರು ಹಾಕ್ತೀನಿ. ಒಂದು ಲೋಟ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಕಾಲು ಲೋಟ ನೀರು ಹಾಕ್ತೀನಿ. ನೀರು ಚೆನ್ನಾಗಿ ಕುದಿಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ, ಒಂದು ಸ್ಪೂನ್ ಎಣ್ಣೆ, ಸ್ವಲ್ಪ ಅರಿಶಿನ. ಅರಿಶಿನ ಎಲ್ಲ ಅಡುಗೆಯಲ್ಲೂ ಬಳಸಿದರೆ ಒಳ್ಳೆಯದು. ಸ್ವಲ್ಪ ಖಾರದ ಪುಡಿ, ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಲೋಟ ಮಾಡ್ತಾರೆ, ಸ್ವಲ್ಪನೇ ಮಾಡೋದಕ್ಕೆ ಸ್ವಲ್ಪನೇ ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕುದೀಲಿ ಇದು ಚೆನ್ನಾಗಿ, ನೀರು ಸರಿ ಕುದಿಬೇಕು. ಸ್ವಲ್ಪ ಇಂಗು, ನೋಡಿ ಈಗ ನೀರು ಕುದಿಯೋಕ್ಕೆ ಶುರುವಾಯಿತು. ಈಗ ಸಣ್ಣ ಉರಿ ಇಟ್ಕೊಂಡು ಆಗಲೇ ನಾನು ತೋರಿಸ್ದೆಲ್ಲ ಹಿಟ್ಟು ಕಲಸಿರೋದು ಈ ಹದಕ್ಕೆ ಇದನ್ನು ಹಾಕಬೇಕು. ನೋಡಿ ಹಾಕಿ ಕಲಿಸ್ತೀನಿ. ಇದು ಗಂಟಾಗತ್ತೆ, ಕಲಕ್ತಾನೇ ಇರಬೇಕು, ನಿಲ್ಲಿಸ್ಬಾರ್ದು. ಬೇಗ ಗಂಟಾಗ್ಬಿಡುತ್ತೆ ಬಿಟ್ರೆ. ಕಲಿಸ್ತಾನೇ ಇರ್ಬೇಕು ಹೀಗೆ. ನೋಡಿ ಹೀಗೆ ಕಲಿಸ್ತಾನೆ ಇರಬೇಕು. ಸ್ವಲ್ಪ ಹಾರುತ್ತೆ, ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿದಾಗ ಹಾರೋದಿಲ್ಲ. ಸ್ವಲ್ಪ ಚೂರು ಎಣ್ಣೆ ಹಾಕ್ತೀನಿ ನೋಡಿ, ಸ್ವಲ್ಪ ನೋಡಿ. ಹೀಗೆ ಕಲಕ್ತಾನೆ ಇರಬೇಕು, ಗಟ್ಟಿ ಆಗಬೇಕು. ಗಟ್ಟಿ ಆಗೋ ತನಕ ಕಲಕ್ತಾ ಇರಬೇಕು. ಇದು ಹಳೇ ಕಾಲದ ತಿಂಡಿಗಳಿದು. ಗಂಟಿಲ್ಲದಾಗೆ ಕಲಕಬೇಕು. ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಇನ್ನೂ ಗಟ್ಟಿ ಆಗಬೇಕು. ಸ್ವಲ್ಪ ಪ್ರೊಸೀಜರ್ ದೊಡ್ಡದು ಅನಿಸುತ್ತೆ, ಇಂಗ್ರೀಡಿಯೆಂಟ್ಸ್ ಕಡಿಮೆ, ಬಟ್ ಹೆಲ್ತ್ಗೂ ಒಳ್ಳೆಯದು ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಸಂಜೆ ಸ್ನ್ಯಾಕ್ಸ್ಗೆ ಕೊಡ್ಬೋದು. ಇದು ಒಂದು ಇಟ್ಕೊಂಡು ಸುಮಾರು ರೆಸಿಪಿ ಮಾಡ್ಬೋದು ಇದು ಒಂದರಲ್ಲೇ. ನೋಡಿ ಹೇಗೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ ಹೀಗೆ ಸಾಫ್ಟ್ ಇದೆ, ಇನ್ನೂ ಒಂಚೂರು ಗಟ್ಟಿ ಆಗಬೇಕು. ನೋಡಿ ನಾವು ಶಾವಿಗೆಗೆಲ್ಲ ಹೇಗೆ ಮಾಡ್ತೀವಿ ಅದೇ ಥರ. ನೋಡಿ ಇದು ಉಂಡೆಯಾಗಿ ಬರಬೇಕು, ಎಲ್ಲ ಸೇರಿ ಒಂದು
ರೌಂಡಿಗೆ ಉಂಡೆ ಥರ ಬರಬೇಕು. ಆಗ ಮಾತ್ರ ಅದಾಗಿ ನೋಡಿ, ಹೀಗೆ ಎದ್ದು ಬರಬೇಕು, ಹಲ್ವಾ ಥರ ಎದ್ದು ಬರಬೇಕು. ಹೀಗೆ ನೋಡಿ, ಹೇಗೆ ಅಷ್ಟು ತನಕ ಕಲಕಬೇಕು. ಒಂದು 2 ಅಥವಾ 3 ನಿಮಿಷ. ನಾನೀಗ ಆಫ್ ಮಾಡಲೇ ಇಲ್ಲ ವಿಡಿಯೋ, ಹಾಗೆ ಕಂಟಿನ್ಯೂಸ್ ಮಾಡಿದ್ದೇನೆ. ನೋಡಿ, ಇಷ್ಟೇ ನಿಮಿಷದಲ್ಲಿ ಆಗೋಗುತ್ತೆ. ನೋಡಿ, ಹೀಗೆ ರೌಂಡ್ ಬರಬೇಕು, ಹೀಗೆ ಒಂದು ಉಂಡೆಯಾಗೆ ಬರಬೇಕು, ಆವಾಗ ಆಗಿದೆ ಅಂತ. ಇಷ್ಟಾಗಬೇಕು. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಮುಚ್ಚಿಟ್ಬಿಡಬೇಕು. ತಣಿಯಕ್ಕೆ ಬಿಡಬೇಕು, ಒಂದು ಸ್ವಲ್ಪ ಮುಚ್ಚಿಡಬೇಕು ಮಾತ್ರ. ಗಾಳಿ ಆರ್ದಿರೋಗೆ, ಗಾಳಿ ಹೋಗೋದಾಗೆ ಮುಚ್ಚಿಡಬೇಕು. ಸ್ಟವ್ ಆಫ್ ಮಾಡ್ತೇನೆ. ಈಗ ಅದಕ್ಕೊಂದು ಪ್ಲೇಟ್ ಮುಚ್ಚಿಡೋಣ. ನೋಡಿ, ಬಾಣಲೆ ಎಲ್ಲ ಆರಿದ್ದನ್ನು ತೆಗೆದು ಇದಕ್ಕೆ ಹಾಕಿಟ್ಕೊಂಡಿದ್ದೀನಿ ಬೌಲ್ಗೆ. ಹೀಗೆ ಬಂದಿದೆ. ಈಗ ಇದನ್ನು ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಬೇಕು, ಚಿಕ್ಕ ಚಿಕ್ಕದಾಗಿ. ನೋಡಿ, ಹೀಗೆ ಈ ಸೈಜ್ಗೆ ಮಾಡ್ತಿ ಇದನ್ನು ಹಾಕಿಟ್ಕೊಳ್ಬೇಕು ಒಂದು ಬೌಲಲ್ಲಿ. ಎಲ್ಲ ಇಷ್ಟನ್ನು ಈ ಪೂರ್ತಿ ಹಿಟ್ಟನ್ನು ಇದೇ ಥರ ಸಣ್ಣ ಸಣ್ಣಗೆ, ಯಾವ ಸೈಜ್ ಬೇಕೋ ಆ ಸೈಜು ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ನೋಡಿ, ಈ ಸೈಜು ಈ ಉಂಡೆಗಳು ಮಾಡಿ ಇಟ್ಕೊಳ್ಬೇಕು. ಇದರಲ್ಲಿ ಪೂರ್ತಿ ಮಾಡಬೇಕು. ಈಗ ಅಷ್ಟು ನಾನು ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಚೆನ್ನಾಗಿರಲ್ಲ ನೋಡೋಕ್ಕೆ. ಸೊ ನಾನು ಸ್ವಲ್ಪ ವಿಡಿಯೋ ಆಫ್ ಮಾಡಿ ಮಾಡ್ತೇನೆ. ನೋಡಿ, ಎಲ್ಲ ಉಂಡೆ ಮಾಡ್ಕೊಂಡು ಬಂದಿದ್ದೀನಿ. ಹೇಗೆ ಎಲ್ಲ ಉಂಡೆ ಆಗಿದೆ. ಈಗ ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಇಡಬೇಕು. ಇಡ್ಲಿ ಸ್ಟ್ಯಾಂಡ್ಗೆ ಸ್ವಲ್ಪ ಎಣ್ಣೆ ಸವರಿ ಅದರಲ್ಲೆಲ್ಲ ಹಾಕಬೇಕು. ಇಡ್ಲಿ ಬೇಯಿಸ್ತೀವಲ್ಲ ಹಾಗೇನೆ ಸ್ವಲ್ಪ ಎಣ್ಣೆ ಸವರಿ, ಇಲ್ಲದ್ರೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಹೀಗೆ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿ ಒಂದು 10 ನಿಮಿಷ ಬೇಯಿಸ್ಬೇಕು. 8-10 ನಿಮಿಷ ಬೇಯಿಸ್ಬೇಕು. ನೋಡಿ, 10 ನಿಮಿಷ ಆಯಿತು. ಈಗ ತೆಗಿತೀನಿ. ನೋಡಿ ಹೇಗೆ ಬೆಂದಿದೆ. ಈಗ ಬೆಂದಾಗಿದೆ. ಈಗ ಸ್ವಲ್ಪ ಆರಬೇಕಿದು. ಆರಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ, ಹೀಗೆಲ್ಲ ಒಂದು ಬೌಲ್ಗೆ ತಗೊಳ್ಳೋಣ. ಈಗ ಒಂದು ಬೌಲ್ಗೆ ತಗೊಂಡಾಗಿದೆ. ನೋಡಿ, ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಒಂದು ಬಾಣಲೆ ಇಡೋಣ. ಅದಕ್ಕೆ ಸ್ವಲ್ಪ ಅಷ್ಟು ಸ್ಟವ್ ಹಚ್ಚೋಣ. ಒಂದು 2 ಸ್ಪೂನು ಎಣ್ಣೆ. ಎಣ್ಣೆ ಚೂರು ಕಾಯಲಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವನ್ನು ಕರೆದು ತಗೊಳ್ಳೋಣ. ಅದನ್ನು ಕರಿಬೇವು ಹಾಕಿದ್ದೀನಿ. ಗರಿಗರಿಯಾಗಿ ಆಗಬೇಕು ಕರಿಬೇವು. ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದವರಿಗೆಲ್ಲ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರೆ ಹಣ ಹೊರಟೋಗುತ್ತೆ, ಕರೆನ್ಸಿ ಹೊರಟೋಗುತ್ತೆ ಅಂತೆಲ್ಲ ಹೆದರ್ತಾರೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ಕರೆನ್ಸಿ ಹೋಗೋದಿಲ್ಲ, ಏನೂ ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನಾವು ಒಬ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ಸಿಗುತ್ತೆ ಅಷ್ಟೇ. ಕೆಲವ್ರಿಗೆ ತಪ್ಪು ಕಲ್ಪನೆ ಇದೆ, ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಹಣ ಹೋಗುತ್ತೆ ಅಂತ. ಇಲ್ಲ, ಅದೇನೂ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನಾವು ಒಬ್ರಿಗೆ ಎನ್ಕರೇಜ್ ಮಾಡ್ತಾಯಿದ್ದೀವಿ ಅಂತಷ್ಟೇ. ಅದು ನನಗೆ ಆಗಲಿ ಯಾರಿಗನ್ನೇ ಆಗಲಿ. ಈಗ ನೋಡಿ, ಗರಿಗರಿಯಾಗಿದೆ. ನೋಡಿ, ಈ ಥರ ಗರಿಗರಿ ಬರಬೇಕು. ಇದನ್ನೀಗ ಒಂದು ಬೌಲ್ಗೆ ತಗೊಳ್ಳೋಣ.
ಚೂರು ತುಪ್ಪ ಹಾಕೋಣ, ಚೂರು. ಸಾಸಿವೆ, ಇದರ ಹೆಸರು ಕನ್ನಡದಲ್ಲಿ ಏನಾದರೂ ಗೊತ್ತಿದ್ರೆ ಒಂಚೂರು ತಿಳಿಸಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಪಟ ಪಟ ಚೆಲ್ತಾ ಇದೆ. ಈಗ ಈ ಉಂಡೆಗಳನ್ನೆಲ್ಲ ಹಾಕ್ಬಿಡೋಣ. ಈಗ ತೆಂಗಿನಕಾಯಿ, ತುರಿದಿರೋಂಥ ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಹಾಕಿ ಚೆನ್ನಾಗಿರುತ್ತೆ. ಚೂರು ಉರಿಡೋಣ. ನೋಡಿ, ನೋಡುವಾಗಲೇ ತಿನ್ನೋಣ ಅನ್ಸುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಒಂಚೂರು ನಿಂಬೆಹಣ್ಣು ಹಾಕೋಣ. ಉಪ್ಪು ಹುಳಿ ಖಾರವಾಗಿರುತ್ತೆ. ನಿಂಬೆಹಣ್ಣು ಹಾಕಿ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಈಗ ಅದನ್ನು ಬೌಲಿಗೆ ತೊಗೊಂಡ್ಮೇಲೆ ಕರಿಬೇವು ಹಾಕಬೇಕು. ಹೇಗೆ ಅಂತ ತೋರಿಸ್ತೇನೆ ನಾನು. ನೋಡಿ, ಕರಿಬೇವು ತಗೊಳ್ಬೇಕು, ಹೀಗೆ ಪುಡಿ ಮಾಡಬೇಕಿದ್ರ ಮೇಲೆ. ನೋಡಿ, ಗರಿಗರಿಯಾಗಿದೆ ಅಲ್ಲ, ಚೆನ್ನಾಗಿ ಪುಡಿ ಆಗಿಬಿಡುತ್ತೆ ನೋಡಿ. ಈಗ ರೆಡಿಯಾಗಿದೆ. ಇದ್ರ ಹೆಸರೇನು ಅಂತ ತಿಳಿಸಿ ಕಮೆಂಟ್ಸಲ್ಲಿ, ನಿಮಗೆ ಗೊತ್ತಿದ್ರೆ ಕನ್ನಡದಲ್ಲಿ ಏನು ಅಂತ. ರೆಡಿಯಾಗಿದೆ ಅಲ್ಲ, ನೋಡಿ ಹೇಗಿದೆ ಅಂತ. ನೋಡುವಾಗಲೇ ತಿನ್ನಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ. ಮಕ್ಕಳು ಖುಷಿಯಿಂದ ತಿಂತಾರೆ. ಬಾಲ್ಸ್ ಅಂತ ಹೇಳಿಕೊಡಿ, ಬಾಲ್ ತಿಂಡಿ ಅಂತ ಹೇಳಿಕೊಟ್ರೆ ಅವ್ರು ಖುಷಿಯಲ್ಲಿ ತಿಂತಾರೆ. ಹೀಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂತಾರೆ. ಹೆಲ್ತ್ಗೂ ಒಳ್ಳೇದಿದು, ಆವಿಯಲ್ಲಿ ಬೇಯಿಸಿರೋದ ಕಾರಣ ಹೆಲ್ತ್ಗೂ ಒಳ್ಳೆಯದು. ನೋಡಿ, ಹೀಗೆ ಮಾಡಿಕೊಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.